200 ವರ್ಷಗಳ ಹಿಂದೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಬಿತ್ತಿದ ಬೀಜಗಳ ಫಲಗಳಲ್ಲಿ ನಾನು ಒಬ್ಳು ಅನ್ನೋದನ್ನು ಅತ್ಯಂತ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾ, ಇಲ್ಲಿರೋದಕ್ಕೆ ಬಾಬಾ ಸಾಹೇಬರು ನಮಗೆ ಕೊಟ್ಟ ಸಂವಿಧಾನ ಕಾರಣ ಆಗಿರಿದೆ. ನಾನಿಲ್ಲಿರೋದಕ್ಕೆ ಅವರನ್ನು ಕೂಡ ಕೃತಜ್ಞತೆಯಿಂದ ನೆನೆಸ್ಕೊಳ್ತಾ, ವೇದಿಕೆಯ ಮೇಲಿರುವ ಮತ್ತು ಮುಂದಿರುವ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ನನ್ನ ಕಥೆಯ ಬಹುತೇಕ ಪಾತ್ರಗಳು ನಮ್ಮ ಮನೆಗೆ ಸಂಬಂಧಪಟ್ಟವರು, ಇವ್ರ ಮಧ್ಯೆನೇ ಸುತ್ತಾ ಇರುತ್ತೆ. ಒಂದು ರೀತಿಯಲ್ಲಿ ನನ್ನ ಬದುಕನ್ನ ಸಮೃದ್ಧಗೊಳಿಸಿದವರೆಲ್ಲ ಇವರೇ, ನನ್ನ ಮನೆಯವರೆಲ್ಲದ, ಆದರೆ ಮನೆಗೆ ಸಂಬಂಧಪಟ್ಟಂತಹ ಆಪ್ತ ಜೀವಗಳು ಅಂತ ನಾನು ಅವರನ್ನು ಕರಿತೀನಿ. ಯಾಕಂದ್ರೆ ನನ್ನ ಬದುಕು ತುಂಬಾ ಸೆಕ್ಯೂರ್ಡ್ ಆಗಿರುವಂತಹ ಬದುಕು, ಅಂತ ಜಾಸ್ತಿ ಸಂಘರ್ಷಗಳಿರುವಂತಹ ಬದುಕಲ್ಲ. ಒಂದು ಪುಟ್ಟ ಕುಟುಂಬ, ಅಪ್ಪ ಅಮ್ಮ ಅಣ್ಣ, ಮದುವೆ ಆದ್ಮೇಲೆ ಗಂಡ ಮಗಳು, ಒಂದು ಪುಟ್ಟ ಕುಟುಂಬದಿಂದ ಬಂದಿರುವಂತಹ ನನಗೆ ಯಾವ ಸೆಕ್ಯೂರ್ಡ್ ಆದಂತಹ ಫೀಲಿಂಗ್ಸ್ ಬಂದಿದೆ, ಯಾವ ಸೆಕ್ಯೂರ್ಡ್ ಆದಂತಹ ಲೈಫ್ ಸಿಕ್ಕಿದೆ, ಅದು ನನ್ನ ಸುತ್ತಲಿರುವ ಎಲ್ರಿಗೂ ಸಿಕ್ಕಿಲ್ಲ. ನನ್ನ ಮಿತಿಯಲ್ಲಿ, ನನ್ನ ಅನುಭವದಲ್ಲಿ ಅವರಿಗೆ ನಾನು ಏನು ಮಾಡಬಹುದಾ ಅದನ್ನು ಮಾಡಿ, ಆಮೇಲೂ ನಾನೇನೂ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಅಸಹಾಯಕತೆ ಕಾಡುತ್ತಲ್ವಾ, ಆಗ ನನ್ನ ಕಥೆಗಳು ಹುಟ್ಟಿವೆ ಅಂತ ಹೇಳ್ಬೋದು. ಈಗ ಅದೇ ಕಥೆಗಳಿಗೆ ಸ್ವಾಭಿಮಾನಿ ಕರ್ನಾಟಕ ವೇದಿಕೆಯವರು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ ನನ್ನ ಮೇಲೆ, ನನ್ನ ಪುಟ್ಟ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಆ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗುವಂತಹ ಚೈತನ್ಯ ನನಗೆ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಾವಿವತ್ತು ಗದಗ ಚೆಲುವಿನ ಬಗ್ಗೆ ಮಾತಾಡ್ತಾ, ವರ್ತಮಾನದಲ್ಲಿ ಏನು ಬದುಕ್ತಾ ಇದ್ದೀವಿ ಅದನ್ನ ಶುರುವಿಂದ ಮತ್ತೆ ಬರಿಬೇಕಾದಂತಹ ಒಂದು ಸ್ಥಿತಿಯಲ್ಲಿದ್ದೀವಿ ಮಹಿಳೆಯರಾಗಿ ಅಂತ ಅನಿಸ್ತದೆ ನನಗೆ. ನನ್ನನ್ನು ಮುಸ್ಲಿಂ ಲೇಖಕಿ ಅಂತ ಗುರುತಿಸ್ತಾರೆ, ಅಥವಾ ಬ್ಯಾರಿ ಲೇಖಕಿ ಅಂತಲೂ ಗುರುತಿಸ್ತಾರೆ, ನಮ್ಮ ಊರಿನ ನಮ್ಮ ಸಮುದಾಯದ ಲೇಖಕಿ ಅಂತ ಗುರುತಿಸ್ತಾರೆ. ನನಗೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾನೊಬ್ಳು ಕನ್ನಡದ ಲೇಖಕಿ ಅಂತ ಗುರುತಿಸ್ಕೊಳ್ಳೋದು ತುಂಬಾ ಇಷ್ಟ. ಯಾಕಂದ್ರೆ ಕನ್ನಡ ನನ್ನ ಅಭಿವ್ಯಕ್ತಿಯ ಭಾಷೆಯಾಗಿರೋದ್ರಿಂದ ನಾನು ಕನ್ನಡ ಲೇಖಕಿ ಅಂತಾನೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಡೆದು ಹೋಗಿರುವಂತಹ ಸಮಾಜ ಇದು, ಅಥವಾ ಒಡೆದು ಹೋಗ್ತಿರುವಂತಹ ನಮ್ಮ ಸಮಾಜವನ್ನ ನಾವೆಲ್ಲ ಮಹಿಳೆಯರು ಸೇರಿ ಮತ್ತೆ ಶುರುವಿಂದ ಕಟ್ತೀವಿ ಅನ್ನೋದನ್ನ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.